ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ನಮ್ಮ ಪ್ರತಿ ಶಾಲೆ 1994ರಲ್ಲಿ ಆರಂಭಗೊಂಡು ಈ 25ನೇ ಸಾಲಿಗೆ 31 ವರ್ಷ ಆಗ್ತಾ ಇದೆ. ಕೊರೋನಾ ಕಾಲಘಟ್ಟದಲ್ಲಿ ನಾವು 25ನೇ ವರ್ಷದ ಸಿಲ್ವರ್ ಜೂಬಿಲಿಯನ್ನ ಆಚರಿಸಲಿಕ್ಕೆ ಆಗಲಿಲ್ಲ. ಈಗ ನಾವು ನವೆಂಬರ್ 19ಕ್ಕೆ ಸರಸ್ವತಿ ಮೆರವಣಿಗೆಯನ್ನ ಯಾಕೆ ಮಾಡಕತ್ತೀವಿ ಅಂತಂದ್ರೆ, ಕಾರ್ಯಕ್ರಮ ಭಾರತ್ ಫಂಕ್ಷನ್ ಹಾಲ್ ನಲ್ಲಿ ಇರೋದ್ರಿಂದ ಅಲ್ಲೇ ಎಲ್ಲ ಮಾಡಿದ್ರೆ ಇಲ್ಲಿ ಏನು ಗೊತ್ತಾಗುವಂತ ಉದ್ದೇಶದಿಂದ ಓಣಿಯಲ್ಲಿ ಆ ಮುರಣಕಿರಿ ಕಾಳಮ್ಮನ ಗುಡಿಯಿಂದ ಕಾಶಿಗೇರಿ, ರಾಜಾಜಿನಗರ ಮತ್ತು ರಾಮನಗರ ಆ ಕ್ರಿಸ್ತ ಆ ಒಂದು ಮಂದಿರದ ಮೂಲಕ, ಚರ್ಚ್ ಮೂಲಕ ಪ್ರತಿ ಶಾಲೆಗೆ ಬಂದು ಮುಟ್ತಾ ಇದೆ. ಆಮೇಲೆ ಮಕ್ಕಳು ಹಾಗೂ ವಿವಿಧ ವಾದ್ಯಗಳೊಂದಿಗೆ ಕಾರ್ಯಕ್ರಮ ಜರುಗುತ್ತದೆ. ಆಮೇಲೆ 23ನೇ ತಾರೀಕಿಗೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಹರ್ಷಗೌಡರು ಪಾಟೀಲ್ ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನ ರಾಮನಗೌಡರು ಪಾಟೀಲ್ ವಹಿಸ್ತಾರೆ. ಸಂಗಮೇಶ್ ಮನಹಳ್ಳಿ ಉಪಸ್ಥಿತರಿರ್ತಾರೆ. ಕಾರ್ಯಕ್ರಮ 19/11/25ಕ್ಕೆ ಜ್ಞಾನ ಸರಸ್ವತಿಯ ಮೆರವಣಿಗೆ ವೈಭವದಲ್ಲಿ ಜರುಗುತ್ತಾರೆ. ಆಮೇಲೆ 23/11/25ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಗೋಷ್ಠಿ ಒಂದು ಜರುಗುತ್ತಾ ಇದೆ. ಆ ಗೋಷ್ಠಿಯ ವಿಷಯ ಭಾರತದಲ್ಲಿ ಗುರು ಶಿಷ್ಯ ಪರಂಪರೆ. ನಮ್ಮ ಶಾಲೆಯಲ್ಲಿ ಸುಮಾರು ಈ 31 ವರ್ಷಗಳಲ್ಲಿ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಹೋಗ್ಯಾರ. ಆ 5,000ದಲ್ಲಿ ನಿರಂತರವಾಗಿ ಕಲ್ತಂತ ಕಂಟಿನ್ಯೂಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಯಾರು ಸ್ಟಡಿ ಮಾಡ್ಯಾರ ಅವರಿಗೆ ಮಾತ್ರ ನಾವು ಆಮಂತ್ರಣ ನೀಡಿ ಸುಮಾರು 800 ಜನರ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿ ನಾವಿದ್ದೀವಿ. ಅವರಿಗೆಲ್ಲ ಗುರುವಂದನೆಯಲ್ಲಿ ಗೌರವ ಸಲ್ಲಿಸಬೇಕು ಅನ್ನುತ್ತಿರುವಂತಹ ಮಹದಾಸೆ ನಮ್ಮ ಸಂಸ್ಥೆಯ ಪರವಾಗಿದೆ. ನಾನು ಸಿದ್ದಿಂಗ್ ಮನಹಳ್ಳಿ ಅಂತ ಬಂದೆ. ನಿಮ್ಮ ಹೆಸರ ನಾನು ಹೇಳಿಲ್ಲ. ನಿವೃತ್ತ ಪ್ರೌಢಶಾಲೆಯ ಶಿಕ್ಷಕ, ಆಮೇಲೆ ಈ ಶಾಲೆಯ ಆಡಳಿತಗಾರರು. ನಾನು ಈ ಒಂದು ಯೋಜನೆಯನ್ನು ಮಾಡಿದ್ರೆ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಒಂದ್ಸಲ ಕೂರಿಸ್ಬೇಕು. ಅವರಿಗಾಗಲೇ ಹಲವಾರು ಸ್ಥಳಗಳಲ್ಲಿ ಇಂಜಿನಿಯರು, ಮಕ್ಕಳ ವೃತ್ತಿಯರು, ಸಾವಿರಾರು ಜನರು ನೌಕರಿ ಮಾಡ್ತಾರೆ. ಅವರೆಲ್ಲರೂ ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸ್ಯಾರ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಸ್ವರ್ಣದ ಮಹಾಪೂಜ್ಯರ ಅಂತ ಶಿವಾನಂದ ಶಿವಗಳು ವಹಿಸ್ತಾರೆ. ಆಮೇಲೆ ಸಾನ್ನಿಧ್ಯವನ್ನ ಅಥಣಿಯ ಮೂರ್ತಿ ಮಠದ ಶ್ರೀಗಳಾದಂತ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ವಹಿಸ್ತಾರೆ. ಆಮೇಲೆ ಉದ್ಘಾಟಕರಾಗಿ ಕನ್ನಡದ ಪೂಜಾರಿಗಳಾದಂತ ಕಣ್ಣನವರಿಗೆ ನಾವು ಹಿರೇಮೂರು ಕಣ್ಣನವರಿಗೆ ಒಬ್ಬರನ್ನ ಕಳಿಸಿ, ಅವರ ಸಂಬಂಧಿಕರನ್ನ ಅವರಿಗೆ ಕಳಿಸಿ ನಾವು ಒಪ್ಪಿಗೆಯನ್ನು ಪಡೆದುಕೊಂಡಿವಿ. ಆಮೇಲೆ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೂರಿಸಿ ರಿಸರ್ವೇಶನ್ ಕೂಡ ಮಾಡಿಸಿ ಹೋಗಿ. ಆಮೇಲೆ ಮುಂದೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಡಿವಾಳ ಪಟ್ಟಾಣಿಯವರು ಹಾಗೂ ಮಹಾಪೌರರು ಹಾಗೂ ಪ್ರೇಮಾನಂದರವರು ಹಾಗೂ ಕೆ ಕುಲಕರ್ಣಿ ಈ ಕಣ್ಣನವ್ರನ್ನ ಆಮಂತ್ರಿಸಿದಂತಹ ಒಂದು ಕುಟುಂಬ, ಅವರ ಸಂಬಂಧಿಕರು ಅವರು ಬರ್ತಾ ಇದ್ದಾರೆ. ಆಮೇಲೆ ಉಪಸ್ಥಿತಿಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೌರಬಾಯಿ ಮನಹಳ್ಳಿ ವಹಿಸಿದ್ದಾರೆ. ರವೀಂದ್ರ ಜ್ಞಾನ ವಿಕಾಸ ಸಂಸ್ಥೆ ಅನ್ನುವಂತಹ ಸಂಸ್ಥೆಯನ್ನ 1992ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೆಸರಿಂದ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿವಿ. ಕಾರ್ಯದರ್ಶಿಗಳಾಗಿ ಈ ಶಾಲೆಯ ಕಾರ್ಯದರ್ಶಿಗಳು ಸುನಂದ ಸಂತೋಷ್ ಕೆಸಾಳೆ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಚಂದ್ರಶೇಖರ್ ಶೌರಿ ಅವರು ವಿವೇಕಾನಂದ ಸೇನೆಯ ಜಿಲ್ಲಾ ಅಧ್ಯಕ್ಷರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮದು ಏನೋ ಅಕಸ್ಮಾತ್ ಇಲ್ಲಿ ಒತ್ತಾಯದ ಮೇರೆಗೆ ಶಾಲೆಯಲ್ಲಿ ಇಷ್ಟು ವರ್ಷ ನಾವು ವೈಯಕ್ತಿಕ ಯಾವ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ, ಇಲ್ಲ ನೀವು ಮದುವೆ ಒಂದು ದಿವಸ ಮಾಡ್ಕೊಂಡಿರುವಂತ ಒತ್ತಡ ಬಂದಿದ್ದರಿಂದ ಅವಾಗ ಸಂಕ್ಷಿಪ್ತವಾಗಿ ಸರಳವಾಗಿ ಮನಹಳ್ಳಿ ದಂಪತಿಗಳ 41ನೇ ವಿವಾಹ ವಾರ್ಷಿಕೋತ್ಸವ ಜರುಗುತ್ತಾ ಇದೆ. ಆಮೇಲೆ ಮುಖ್ಯ ಘಟ್ಟ ನಮ್ದು 1994ರಿಂದ ವಿದ್ಯಾರ್ಥಿಗೈದಂತಹ ಗುರುವೃಂದ ಹಾಗೂ ಒಳ್ಳೆಯ ವಿದ್ಯಾರ್ಥಿನಿಯರು ಮತ್ತು ಆ ವೇಳೆಯಲ್ಲಿ ಕಲಿಸಿದಂತ ಗೌರವಾನ್ವಿತ ಎಲ್ಲಾ ಶಿಕ್ಷಕರಿಗೆ ಸನ್ಮಾನ ಇರ್ತಾ ಇದೆ. ಅವರೆಲ್ಲರಿಗೂ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಷ್ಟು ಸಾಧ್ಯದ ಸ್ವಲ್ಪ ಕೇಳ್ತಾರೆ, ಹ್ಯಾಂಗ್ ಮಾಡ್ತೀರಿ 600 ಮಂದಿ ಅಂತೇಳಿ. ಅಲ್ಲಿ ನಾವು ಲೈನ್ ಕೂರಿಸಿ 3 ಲೈನ್ ಮಾಡಿ ಸಾಧ್ಯದಷ್ಟು ಎಲ್ಲರನ್ನ ಗೌರವಿಸಬೇಕು ಅನ್ನುವಂತ ಅವರೆಲ್ಲರಿಗೂ ಶಾಲು ಒದಿಸಿ ನಿಂತಿನ ಕಾಣಿಕೆಯನ್ನು ಕೊಟ್ಟು ಮಾಲಾರ್ಪಣೆ ಮಾಡಿ ಗೌರವಿಸಬೇಕು. ಒಂದೇ ವ್ಯಕ್ತಿಯಲ್ಲಿ ಅದನ್ನ ಕೂರಿಸಿ ಅವ್ರನ್ನ ಒಬ್ಬರೊಬ್ಬರನ್ನ ಪರಿಚಯ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ಒಬ್ಬರು ಆಸ್ಟ್ರೇಲಿಯನ್ ಬರ್ಲಾಕತ್ತಾರ, ಪುನಃ ಬಾಂಬೆ ವಿವಿಧ ನಗರಗಳಿಂದ ಬರ್ಲಾಕತ್ತಾರೆ. ಈಗಾಗಲೇ ನಮ್ಮ ಸಂಪರ್ಕದಲ್ಲಿ ಅವರೆಲ್ಲರೂ ಇದ್ದಾರೆ. ಅವ್ರನ್ನ ಮತ್ತೊಂದ್ಸಲ ಕೂರಿಸಿ ಗೆಟ್ ಟುಗೆದರ್ ನೆನಪಿಸ್ಬೇಕು ಅನ್ನೋದು. ಅಲ್ಲಿ 2 ದಿವಸ ಮೆರವಣಿಗೆಯಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮತ್ತು ಅಲ್ಲಿ ಕೂಡ ಬೆಳಿಗ್ಗೆ ನಾಷ್ಟ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಆಮೇಲೆ ಸಾಯಂಕಾಲ ನಾವು ಎಂದಿನಂತೆ ಗ್ಯಾದರಿಂಗ್ ಏನ್ ಮಾಡ್ತೀವಿ, ಸ್ನೇಹ ಸಂವಿಧಾನ
ಆ ಗೋಷ್ಠಿ 2 ಸ್ನೇಹ ಸಮ್ಮೇಳನವನ್ನು ಅದೇ ಮಂಗಲ ಕಾರ್ಯದಲ್ಲಿ ಭಾರತ್ ಫಂಕ್ಷನ್ ಹಾಲ್ ನಲ್ಲಿ ಜರುಗ್ತಾ ಇದೆ. ಆಗ ಗಾರ್ಡನ್ ಮಾಡಬೇಕು ಮಾಡಿದೀವಿ. ಥಂಡಿ ನಿಮಿತ್ತವಾಗಿ ಒಳಗಡೆ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ವಿ. ಆ ಕಾರ್ಯಕ್ರಮದ ವಿಷಯ ಗೋಷ್ಠಿ 2 ಬಡ ಮಕ್ಕಳ ಕಲಿಕೆಯ ಸಮಸ್ಯೆಗಳು ಮತ್ತು ಈ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಆ ಶ್ರೀಮಂತರು ಅನುಕೂಲ ಇದ್ದವರು ಎಲ್ಲ ಇಂಗ್ಲಿಷ್ ಮೀಡಿಯಂ ಹಚ್ಚುತ್ತಿರುವಂತ ಒಂದು ವ್ಯವಸ್ಥೆ ಅವರು ಆರ್ಥಿಕವಾಗಿ ತಿಳ್ಕೊಂಡಿರ್ತಾರೆ. ಅತ್ಯಂತ ಬಡ ಮಕ್ಕಳು ನಮ್ಮ ಶಾಲೆ ಹೆಂಗ ಕೂಲಿ ಕಾದು ಈ ಕೆಲಸ ಮಾಡುತ್ತಿರುವಂತ ಮಕ್ಕಳು, ದುಡಿಯುತ್ತಿರುವಂತ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾರೆ. ಮೊದಲಿಂದ ಶಾಲೆಗೆ ವಾಹನ ಇಲ್ಲ, ನಿಶ್ಚಿತ ಅನಿಸ್ತದೆ. ವಾಹನ ಇಲ್ಲದೆ ಯಾವ ಶಾಲೆಗಳು ಸಾಮಾನ್ಯವಾಗಿ ನಡೆಯಿಲ್ಲ. ನಮ್ಮ ಶಾಲೆ ಹುಟ್ಟಿದ ಇಲ್ಲಿವರೆಗೂ ವಾಹನ ಇಲ್ಲ. ಸ್ವಯಂ ಪಾಲಕರೇ ಕರೆದುಕೊಂಡು ಹೋಗುತ್ತಿರುವಂತ, ಕರ್ಕೊಂಡು ಬರುವ, ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊತಾರೆ. ಎಲ್ಲಾ ಮಕ್ಕಳಿಗೆ ಅತ್ಯಂತ ಕಡಿಮೆ ಅವ್ರಿಗೆ ಹೊರೆಯಾಗದ ಹಾಗೆ, ಇಲ್ಲ ನಾವು ಅತ್ಯಂತ ಬಡವರೇ ಇದ್ದೀರಂತಂದ್ರ ಏನೋ ಇಲ್ಲದೆ ಕಲಿಸುತ್ತಿರುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಉದಾಹರಣೆಗೆ ಗಂಧರು ಹುಡುಗರು ಅತ್ಯಂತ ಸ್ವಲ್ಪ ಕಡಿಮೆ ಇರುತ್ತಿರುವಂತ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾರೆ. ಆ ಎಲ್ಲಾ ಮಕ್ಕಳಿಗೆ ಸಮಸ್ಯೆ ಇರೋದು ಕಲಿಕೆಯ ಸಮಸ್ಯೆ. ನಾ ಬೇರೆ ಏನು ವಿಷಯನೇ ಇಟ್ಟಿಲ್ಲ, ನಮ್ಮ ಶಾಲೆಯ ವಿಷಯನೇ ಬಡ ಮಕ್ಕಳಿಗೆ ಏನ್ ಸಮಸ್ಯೆ ಅದ ಅದು ಏನ್ ಪರಿಹಾರ ಮಾಡಬೇಕು, ಅಲ್ಲಿ ಏನ್ ಮಾತಾಡ್ತಾರೆ ಅನ್ನುವಂತ ಕುತೂಹಲ ನನಗೂ ಇದೆ. ಆದ್ರಿಂದ ಆ ವಿಷಯವನ್ನ ಬಡ ಮಕ್ಕಳ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನುವಂತ ಇಟ್ಟಿವಿ. ಆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಶಿವಪ್ರಕಾಶ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರಿಯಮಠ ಬಸವಣ್ಣ ಭಾಗವಹಿಸಿ ಪ್ರಸಿದ್ಧ ಪ್ರವಚನ ಮಾಡುತ್ತಿರುವಂತಹ ಶ್ರೀಗಳನ್ನ ಒಪ್ಪಿಸಿದ್ವಿ. ಆಮೇಲೆ ಅಧ್ಯಕ್ಷೆಯನ್ನ ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ವಹಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ವಿಜಯಕುಮಾರ್ ಪಾಟೀಲ್ರು ಅಧ್ಯಕ್ಷರು ದಾನಮದೇವಿ ಟ್ರಸ್ಟ್ ಗುಡ್ಡಾಪುರ ಅವರು ಕೂಡ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಆಮೇಲೆ ಅತಿಥಿಗಳಾಗಿ ಪೊಲೀಸ್ ಉಪ ಅಧೀಕ್ಷಕರು ಶ್ರೀ ಬಸವರಾಜ್ ಯಡಿಗಾರವರು ಬರ್ತಾ ಇದ್ದಾರೆ. ಹಾಗೂ ಪಗು ಸಿದ್ದಾಪುರ ಸರ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ. ಆಮೇಲೆ ಮಾನ್ಯ ಶ್ರೀ ವೀರಯ್ಯ ಸಾಲಿಮಠ್ ಉಪನಿರ್ದೇಶಕರು ನಾವು ಸಿಲ್ವರ್ ಜುಬ್ಲಿ ಮಾಡೋದ್ರಿಂದ ನಮ್ಮ ಇಲಾಖೆಯನ್ನ ನಾವು ಆಹ್ವಾನಿಸಬೇಕಂತ ಹೇಳಿ ತಿಳಿಕೆ ಅವರಿಗೆ ವೀರಯ್ಯ ಸಾಲಿಮಠ್ ಅವರಿಗೆ ನಾವು ಅದನ್ನ ಒಪ್ಪಿಸ್ಕೊಂಡಿವಿ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಗಳು ಹೊಸದಾಗಿ ಬಂದಾರೆ. ಈ ಹೊಸರು ಹುಟ್ಟಿರುವಂತ ರಾಘವೇಂದ್ರ ಹೊಸರು ಈಗ ಒಂದು 4-5 ದಿವಸದಿಂದ ಚಾರ್ಜ್ ನಗರಕ್ಕೆ. ಅವ್ರನ್ನು ಕೂಡ ಮೊದಲೇ ನಮ್ಮ ಕಾಯಿನಲ್ಲಿ ನಾವು ಬೇರೆ ಇದ್ದವ್ರನ್ನ ಹಾಕಿದ್ದೀವಿ. ಈ ಬದಲಾವಣೆ ಇದೆ ಮತ್ತೆ ಈ ಶೀಟ್ ನಲ್ಲಿ ಬದಲಾವಣೆ ಆದಂತ ಹೆಸರನ್ನೇ ನಾವು ಹಾಕಿವಿ. ರಾಘವೇಂದ್ರ ಹೊಸೂರು ಹುಟ್ಟಿರುವಂತವ್ರು ಕ್ಷೇತ್ರ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಉಪಸ್ಥಿತಿಯನ್ನ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೌರವಭಾಯಿ ಮುನಾಡಿ ವಹಿಸಿದ್ದಾರೆ. ಆಮೇಲೆ ಡಾಕ್ಟರ್ ಸಂತೋಷ್ ಕೆಸರಾಳೆ ಹಾಗೂ ಮುಖ್ಯಗೊಳಿಸಿರುವಂತ SP ಅವರು ವಹಿಸಿಕೊಳ್ತಾರೆ. ಈ 2 ಕಾರ್ಯಕ್ರಮಗಳಲ್ಲಿ ನೃತ್ಯ ಭರತನಾಟ್ಯವನ್ನ 2 ಕಾರ್ಯಕ್ರಮಗಳಲ್ಲಿ ನಾವು ಆಯೋಜಿಸೇವು. 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಸರ್ ಹೇಳಿದಂಗ ಸಾಕಷ್ಟು ವಿಶಿಷ್ಟದಿಂದ ಕೂಡಿದೆ. ಇವತ್ತಿನ ಕಾಲದಲ್ಲಿ ಗುರುವಂದನ ಕಾರ್ಯಕ್ರಮ ಮತ್ತು ಹಳೆಯ ಶಿಷ್ಯರು ಈ ಗುರುಗಳಿಗೆ ಮಿಲನ ಮಾಡುದು, ಅವ್ರ ಯಾವ ಹುದ್ದೆಯಲ್ಲಿ ಹೋಗಿದ್ದಾರೆ ಬೆಂಗಳೂರಿಗೆ ಅವೆಲ್ಲ ಕರೆದು ಪರಿಚಯ ಮಾಡಿಸೋದಾರಿ. ಮತ್ತು 600 700 800 ಜನ ಸಂಪರ್ಕದ ವಿದ್ಯಾರ್ಥಿಗಳು ಸಾಮಾನ್ಯ. ಹೀಗಾಗಿ ಮುಂದಿನ ಬೇರೆ ಬೇರೆ ಶಾಲೆಗಳು ಇದೊಂದು ಮಾದರಿ ಕಾರ್ಯಕ್ರಮ ಆಗಲಿ ನಾನು ಆಶಿಸ್ತೀನಿ. ಇದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಸಾಕಷ್ಟು ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದ್ಸಲ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಸುಮಾರು 1994ರಿಂದ ಈ ಪ್ರಗತಿ ಶಾಲೆ ಪ್ರಾರಂಭವಾಗಿದೆ. ನಾನು 1ನೇ ತರಗತಿಯಿಂದ 10ನೇ ತರಗತಿ ತನ ಪ್ರಗತಿ ಶಾಲೆಯಲ್ಲೇ ನಾನು ವಿದ್ಯಾರ್ಥಿ ಮುಗಿಸಿದ್ದೀನಿ. ನಾವು ಅಲ್ಲಿ ಎಲ್ಲ ಬಡ ಮಕ್ಕಳು ಹಾಗೂ ಅಲ್ಲಿ ಕಾಲೋನಿಯ ಆಸ್ಪಾಸಿದ್ದು ಬಡ ಮಕ್ಕಳು ಎಲ್ಲ ಅನ್ಕಂತ ಈಗ ಒಳ್ಳೆ ಪೋಸ್ಟ್ನಲ್ಲಿ ಅದಾರ. ನನ್ನ ಗೆಳೆಯರು ಅವರು ಬೇರೆ ಬೇರೆ ಊರಿನಲ್ಲಿ ಅದಾರ. ಎಲ್ಲಾರ್ಗೂ ಸೇರ್ಕೊಳಾಕ ಕೂಡ್ಲಾಕ ಒಂದು ಸ್ಥಳ ಮಾಡಿಕೊಟ್ಟ ಹೊನ್ನಳ್ಳಿ ಸರಿಗೆ ನಾ ತಮ್ಮೆಲ್ಲರ ಮುಖಾಂತರ ಧನ್ಯವಾದ ಹೇಳ್ತೀನಿ. ಇದರಿಂದ ಈ ರೇವಣನ ಬ್ರದರ್ ಅವ್ರು ಹೇಳಿದಂಗ ಇದು ಒಂದು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಆಗಲಿ, ಇದು ಒಳ್ಳೆ ರೀತಿ ಮಾದರಿಯಿಂದ ಎಲ್ಲ ಬೇರೆ ಶಾಲೆಗಳಿಗೂ ಗುರುತಾಗಲಿ ಅಂತ ಹೇಳಿ ಆಶಯ ಮಾಡ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.